ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕುಮಾರಸ್ವಾಮಿ. ನಾನು ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲೆ ಇಂಡೇಘಟ್ಟ ಇಲ್ಲಿ ದೈಹಿಕ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಆನ್ಲೈನ್ ತರಗತಿಗೆ ಎಲ್ಲ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ, ಈ ದಿನ ನಾವು 8ನೇ ತರಗತಿಯ ಅಧ್ಯಾಯ 9 ಯೋಗಾಸನ ಮತ್ತು ಪ್ರಾಣಾಯಾಮ ಅನ್ನೋ ಒಂದು ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡೋ ವಿದ್ಯಾರ್ಥಿಗಳೇ. ಯೋಗದಲ್ಲಿ ಬರ್ತಕ್ಕಂಥ ಅಧ್ಯಾಯ 9 ಯೋಗಾಸನ ಮತ್ತು ಪ್ರಾಣಾಯಾಮ, ಇವುಗಳ ಬಗ್ಗೆ ನಾವು ಈ ದಿನ ಅಭ್ಯಾಸವನ್ನು ಮಾಡೋಣ. ಹಾಗಾದರೆ ಯೋಗಾಸನ ಮತ್ತು ಪ್ರಾಣಾಯಾಮ ಅಲ್ವಾ, ಯಾವ ಈ ಯೋಗಾಸನ ಮತ್ತು ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಯೋಗಗಳನ್ನು ನಾವು ಅಭ್ಯಾಸ ಮಾಡ್ತೇವೆ, ಯಾವ ಪ್ರಾಣಾಯಾಮಗಳನ್ನು ಮಾಡ್ತೇವೆ, ಹಾಗಾದರೆ ಯಾವ ಅಂಶಗಳನ್ನು ನಾವು ತಿಳ್ಕೊತೇವೆ ನೋಡೋದಾದರೆ, ಯೋಗಾಸನ ಮತ್ತು ಪ್ರಾಣಾಯಾಮಗಳ ನಡುವಿನ ವ್ಯತ್ಯಾಸ, ಯೋಗಾಸನ ಮತ್ತು ವ್ಯಾಯಾಮಗಳ ನಡುವಿನ ವ್ಯತ್ಯಾಸ. ಒಂದು ಯೋಗಾಸನ ಮತ್ತು ಪ್ರಾಣಾಯಾಮ ನಡುವಿನ ವ್ಯತ್ಯಾಸ. ಅಲ್ವಾ, ನೋಡಿ, ಯೋಗಾಸನ ಮತ್ತು ಪ್ರಾಣಾಯಾಮ ನಡುವಿನ ವ್ಯತ್ಯಾಸ, ಪ್ರಾಣಾಯಾಮದ ಅರ್ಥ, ಮಹತ್ವ ಮತ್ತು ಇವುಗಳ ಬಗ್ಗೆ ತಿಳಿದುಕೊಳ್ಳುವುದು. ಪ್ರಾಣಾಯಾಮದ ಅಭ್ಯಾಸಕ್ಕೆ ಮುಂಚೆ ಪೂರ್ವ ಸಿದ್ಧತೆ. ಪ್ರಾಣಾಯಾಮದ ಅಭ್ಯಾಸಕ್ಕೆ ಮುಂಚೆ ನಾವು ಯಾವ ಒಂದು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ಹೇಗೆ ತಯಾರಿ ಆಗಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಅಧ್ಯಯನವನ್ನು ನಾವು ತಿಳ್ಕೊಳ್ಳೋಣ. ಹಾಗಾದರೆ ಮೊದಲನೇ ಅಂಶ, ಯೋಗ ಮತ್ತು ಪ್ರಾಣಾಯಾಮಗಳ ನಡುವಿನ ವ್ಯತ್ಯಾಸ. ಯೋಗ ಮತ್ತು ಪ್ರಾಣಾಯಾಮಗಳ ನಡುವಿನ ವ್ಯತ್ಯಾಸ. ಯೋಗ ಮತ್ತು ಪ್ರಾಣಾಯಾಮಗಳ ನಡುವಿನ ವ್ಯತ್ಯಾಸವನ್ನು ನಾವು ಅಭ್ಯಾಸ ಮಾಡೋಣ. ಯೋಗ ಮತ್ತು ಪ್ರಾಣಾಯಾಮಗಳ ನಡುವಿನ ವ್ಯತ್ಯಾಸವನ್ನು ನಾವು ಅಭ್ಯಾಸ ಮಾಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ ನೋಡೋಣ, ಯೋಗ ಮತ್ತು ಪ್ರಾಣಾಯಾಮಗಳ ನಡುವಿನ ವ್ಯಾಯಾಮಗಳ ನಡುವಿನ ವ್ಯತ್ಯಾಸ. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯಪೂರ್ಣವಾಗಿರಬೇಕಾದರೆ ಯೋಗ ಮತ್ತು ವ್ಯಾಯಾಮ ಅವಶ್ಯಕವಾಗಿ ಬೇಕು. ನೋಡಿ, ಏನು ಬೇಕು? ಶಾರೀರಿಕ ಮತ್ತು ಮಾನಸಿಕವಾಗಿ ಆರೋಗ್ಯಪೂರ್ಣವಾಗಿರಬೇಕು ಅಂದರೆ ಯೋಗ ತುಂಬ ಮಹತ್ವವನ್ನು ಪಡ್ಕೊಂಡಿದೆ ಅಲ್ವಾ. ಹಾಗಾದರೆ ಅವಶ್ಯಕವಾಗಿ ಬೇಕಾಗುತ್ತೆ. ಶಾರೀರಿಕ ಅಂದರೆ ನಮ್ಮ ದೇಹಕ್ಕೆ ಅಲ್ವಾ, ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಕಾರ್ಯಚಟುವಟಿಕೆಯಿಂದ ಕೂಡಬೇಕು ಅಂದರೆ ಏನು ಮಾಡಬೇಕು? ನಾವು ಯೋಗಾಸನವನ್ನು ಅಭ್ಯಾಸ ಮಾಡಬೇಕು. ಮಾನಸಿಕವಾಗಿಯೂ ಸಹ ನಾವು ಸದೃಢರಾಗಬೇಕು ಅಂದರೆ ಏನು ಮಾಡಬೇಕು? ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು. ಈ ಯೋಗ ಮತ್ತು ಪ್ರಾಣಾಯಾಮ ಎರಡನ್ನೂ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ? ಒಂದು ಆರೋಗ್ಯಪೂರ್ಣವಾದ ದೇಹ ನಮ್ಮದಾಗುತ್ತೆ. ಯಾವುದೇ ಕಾಯಿಲೆ ಕಸಾಲೆಗಳಿಂದ ಮುಕ್ತಿ ಆಗ್ತಕ್ಕಂಥ ದೇಹ ನಮ್ಮದಾಗುತ್ತೆ. ಯೋಗವು ಅಂತರಂಗದ ಸಂಪನ್ಮೂಲವನ್ನು ಅಭಿವ್ಯಕ್ತ ಮಾಡಿ ಬೆಳೆಸಿದರೆ ಯೋಗವು ಅಂತರಂಗದ ಸಂಪನ್ಮೂಲವನ್ನು ಅಭಿವ್ಯಕ್ತಿವಾಗುವಂತೆ ಮಾಡಿ ಬೆಳೆಸಿದರೆ, ವ್ಯಾಯಾಮವು ಶರೀರದ ಸೌಷ್ಠವವನ್ನು ಹೆಚ್ಚಿಸಿ ಶಕ್ತಿಯನ್ನು ವೃದ್ಧಿಸುತ್ತದೆ. ಏನು ಮಾಡುತ್ತೆ? ಯೋಗ ಅಂತರಂಗದ ಸಂಪನ್ಮೂಲವನ್ನು ಅಭಿವ್ಯಕ್ತ ಮಾಡಿ ಬೆಳೆಸಿದರೆ, ವ್ಯಾಯಾಮ ಏನು ಮಾಡುತ್ತೆ ಅಂದರೆ ವ್ಯಾಯಾಮ ಶರೀರದ ಸೌಷ್ಠವವನ್ನು ಹೆಚ್ಚಿಸಿ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ ಅಲ್ವಾ. ಹಾಗೆ ಶಾರೀರಿಕ ಕ್ಷಮತೆಯನ್ನು ಸಹ ಹೆಚ್ಚಿಸುತ್ತದೆ. ಶಾರೀರಿಕ ಕ್ಷಮತೆ ಅಂದರೆ ದೇಹದ ಕಾರ್ಯಕ್ಷಮತೆ. ದೇಹದ ಎಲ್ಲ ಅಂಗಾಂಗಗಳು ಒಂದು ಸದೃಢವಾಗಿ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಏನು ಮಾಡಬೇಕು? ಯೋಗ ಮತ್ತು ಪ್ರಾಣಾಯಾಮವನ್ನು ನಾವು ಮಾಡಬೇಕಾಗತ್ತೆ. ಹಾಗಾದರೆ ನಾವು ಯೋಗ ಮತ್ತು ಪ್ರಾಣಾಯಾಮವನ್ನು ವ್ಯತ್ಯಾಸಗಳನ್ನು ತಿಳ್ಕೋಬೇಕಾಗತ್ತೆ. ನಾವು ಏನು ಮಾಡಬೇಕಾಗತ್ತೆ? ಯೋಗ ಮತ್ತು ಪ್ರಾಣಾಯಾಮಗಳ ನಡುವಿನ ವ್ಯತ್ಯಾಸ ನಾವಾಗ ತಿಳ್ಕೊಂಡ್ವಿ ಅಲ್ವಾ. ಯೋಗ ಅಂತರಂಗದ ಸಂಪನ್ಮೂಲವನ್ನು ಅಭಿವ್ಯಕ್ತ ಮಾಡಿ ಬೆಳೆಸಿದರೆ, ವ್ಯಾಯಾಮ ಏನು ಮಾಡುತ್ತಪ್ಪ ಅಂದರೆ
ಶರೀರದ ಸೌಷ್ಠವವನ್ನು ಹೆಚ್ಚಿಸಿ ವೃದ್ಧಿ ಮಾಡಿ ಶಾರೀರಿಕ ಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಏನು ಮಾಡ್ತದೆ? ವ್ಯಾಯಾಮವು ಶರೀರದ ಸೌಷ್ಠವವನ್ನು ಹೆಚ್ಚಿಸಿ ಶಕ್ತಿಯನ್ನು ವೃದ್ಧಿ ಮಾಡಿ ಶಾರೀರಿಕ ಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಶಾರೀರಿಕವಾದಂಥ ಒಂದು ಕ್ಷಮತೆಯನ್ನು ಹೆಚ್ಚಿಗೆ ಮಾಡುತ್ತೆ. ಹಾಗಾದರೆ ಈ ಒಂದು ಯೋಗ ಮತ್ತು ವ್ಯಾಯಾಮಗಳ ನಡುವಿನ ವ್ಯತ್ಯಾಸವನ್ನು ಒಂದು ಪಟ್ಟಿ ಮಾಡುವುದರ ಮುಖಾಂತರ ಅಭ್ಯಾಸ ಮಾಡೋಣ. ಒಂದು ಪಟ್ಟಿ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಹಾಗಾದರೆ ನೋಡೋಣ, ಈ ಬಾಕ್ಸ್ ಮುಖಾಂತರ ಮಾಡಿ ತಿಳ್ಕೊಳ್ಳೋಣ. ಒಂದು ಕ್ರಮ ಸಂಖ್ಯೆ, ಯೋಗ ವ್ಯಾಯಾಮ. ನೋಡಿ, ಇವತ್ತು ಪಟ್ಟಿಯಲ್ಲಿ ಏನು ಮಾಡೋಣ, ನಾವು ಯೋಗ ಮತ್ತು ವ್ಯಾಯಾಮಗಳ ನಡುವಿನ ವ್ಯತ್ಯಾಸವನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ಯೋಗದ ಬಗ್ಗೆ ನಾವು ಯೋಗಾಸನ ನಿರಾಯಾಸವಾಗಿ ಮಾಡುವುದಾಗಿದೆ. ಏನಾಗಿದೆ? ಯೋಗಾಸನ ನಿರಾಯಾಸವಾಗಿ ಮಾಡುವುದಾಗಿದೆ. ನಿರಾಯಾಸ ಅಂದ್ರೇನು? ನಾವು ಯೋಗಾಸನವನ್ನ ಯಾವುದೇ ಒಂದು ಕಷ್ಟಪಟ್ಟದಲ್ಲೇ ಶರೀರದ ಯಾವುದೇ ಭಾಗಕ್ಕೆ ಹೆಚ್ಚು ಒಂದು ಒತ್ತಡವನ್ನು ಏರದಲೆ ಮಾಡ್ತಕ್ಕಂಥದ್ದು ಯಾವುದು? ಯೋಗಾಸನ. ನಿರಾಯಾಸವಾಗಿ ಮಾಡುವುದಾಗಿದೆ. ನಿರಾಯಾಸವಾಗಿ ನಾವು ಮಾಡ್ಬೋದು. ಏನು ಮಾಡ್ಬೋದು? ಯೋಗವನ್ನ ನಿರಾಯಾಸವಾಗಿ ಯಾವುದೇ ದೇಹದ ಯಾವುದೇ ಅಂಗಗಳಿಗೆ ಒತ್ತಡವು ಇರದ ಹಾಗೆ ನಾವೇನು ಮಾಡ್ಬೋದು? ಯೋಗಾಸನವನ್ನ ಮಾಡಬಹುದು. ಆದರೆ ವ್ಯಾಯಾಮ ಹೇಗಿದೆ ಅಂದ್ರೆ, ವ್ಯಾಯಾಮವನ್ನು ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಏನು ಮಾಡಬೇಕು? ವ್ಯಾಯಾಮವನ್ನ ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಪ್ರಯತ್ನಪೂರ್ವಕವಾಗಿ ಮಾಡಲಾಗುತ್ತದೆ. ನೋಡಿ, ಈ ಮೊದಲನೇ ವ್ಯತ್ಯಾಸ ಅಲ್ವಾ? ಯೋಗಾಸನವನ್ನ ನಿರಾಯಾಸವಾಗಿ ಮಾಡುವುದಾಗಿದೆ. ವ್ಯಾಯಾಮವನ್ನ ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಮಾಡಲಾಗುತ್ತದೆ ಅಲ್ವಾ? ದೇಹದ ಅಂಗಗಳಿಗೆ, ದೇಹದ ಭಾಗಗಳಿಗೆ ಒತ್ತಡವನ್ನು ಹಾಕಿ ಪದೇ ಪದೇ ಮಾಡುವಂಥದ್ದು ವ್ಯಾಯಾಮ. ಹಾಗಾದ್ರೆ ಯೋಗಾಸನವನ್ನು ನಿರಾಯಾಸವಾಗಿ ಮಾಡೋದಂದ್ರೇನು? ನಿರಾಯಾಸವಾಗಿ ಅಂದ್ರೆ ಆಯಾಸದ ವಿರುದ್ಧ ಪದ ಯಾವುದು? ನಿರಾಯಾಸ ಅಲ್ವಾ? ಆಯಾಸ, ನಿರಾಯಾಸ ಅಲ್ವಾ? ನಿರಾಯಾಸ ಅಂದ್ರೆ ಯಾವುದೇ ಆಯಾಸವಿಲ್ಲದೆ ಶರೀರದ ಯಾವುದೇ ಭಾಗಗಳ ಮೇಲೆ ಯಾವುದೇ ಆಯಾಸವಿಲ್ಲದೆ ಶರೀರದ ಯಾವುದೇ ಭಾಗಗಳ ಮೇಲೆ ಒತ್ತಡವನ್ನು ಏರದಲೆ ಆಯಾಸವನ್ನು ಪಡೆದಲೆ ಮಾಡುವಂಥದ್ದು ಯಾವುದು? ಯೋಗ ಅಲ್ವಾ? ಹಾಗಾದ್ರೆ ವ್ಯಾಯಾಮವನ್ನು ಏನ್ ಮಾಡ್ತೇವೆ ನಾವು? ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಮಾಡಲಾಗುತ್ತದೆ ಅಲ್ವಾ? ಈಗ ಯಾವುದೇ ಒಂದು ಉದಾಹರಣೆಗೆ ಮುಂದಕ್ಕೆ ಬಾಗುವಂತಹ ಒಂದು ವ್ಯಾಯಾಮ ಇದೆ ಅಂದ್ರೆ ಅದನ್ನೇ ನೋಡಬೇಕು. ನಾವು ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಅಲ್ವಾ? ನಾವೆಲ್ಲ ನಿಮಗೆ ಮಾಸ್ಪಿ ಮಾಡಿಸ್ತೀವಲ್ವಾ? ಮಾಸ್ಪಿ ವ್ಯಾಯಾಮವನ್ನು ಮಾಡಿಸ್ತೀವಿ ಅಲ್ವಾ? ಹಾಗೇನು ಮಾಡ್ತೀವಿ ನಾವು? ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಬಗ್ಗಿಸ್ತೀವಿ ಅಲ್ವಾ? ಈಗ ಮುಂದಕ್ಕೆ ಬಾಗಬೇಕು ಅಂದ್ರೆ ಏನು ಮಾಡಬೇಕು? ಪದೇ ಪದೇ ಸೊಂಟವನ್ನು ಬಗ್ಗಿಸ್ಬೇಕಾಗ್ತದೆ. ಅಂತಹ ಪ್ರಯತ್ನವನ್ನ ನಾವು ಪದೇ ಪದೇ ವ್ಯಾಯಾಮದಲ್ಲಿ ನಾವು ಪದೇ ಪದೇ ಮಾಡಬೇಕಾಗ್ತದೆ. ಹಾಗಾದ್ರೆ ಯೋಗಾಸನ ಉಸಿರಾಟದ ಕ್ರಮಗಳಿಗೆ ಮಹತ್ವ ನೀಡಿದೆ. ಎರಡನೇ ಅಂಶ ಯಾವುದು? ಎರಡನೇ ಅಂಶ
ಯೋಗಾಸನ ಯೋಗಾಸನ ಉಸಿರಾಟದ ಕ್ರಮಗಳಿಗೆ ಮಾತು ನೀಡಿದೆ. ಯೋಗಾಸನ ಉಸಿರಾಟದ ಕ್ರಮಗಳಿಗೆ ಮಹತ್ವ ನೀಡಿದೆ. ಯೋಗಾಸನ ಏನ್ ಮಾಡಿದೆ? ಉಸಿರಾಟದ ಕ್ರಮಗಳಿಗೆ ಮಹತ್ವವನ್ನ ನೀಡಿದೆ. ಹಾಗೆ ವ್ಯಾಯಾಮ ಉಸಿರಾಟದ ನಿಯಂತ್ರಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುವುದಿಲ್ಲ. ಉಸಿರಾಟದ ನಿಯಂತ್ರಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುವುದಿಲ್ಲ. ನೋಡಿ ಹೇಗಿದೆ ಅಲ್ವಾ? ನೋಡಿ ವ್ಯತ್ಯಾಸ ನೋಡಿ. ಯೋಗ ಉಸಿರಾಟದ ಕ್ರಮಗಳಿಗೆ ಮಹತ್ವ ನೀಡಿದೆ. ಯೋಗ ಅಂದ್ರೇನು? ಯೋಗಾಸನ ಮಾಡೋದ್ರಿಂದ ಉಸಿರಿನ ಮೇಲೆ ಹಿಡಿತವನ್ನು ಸಾಧಿಸಬೇಕಾಗ್ತದೆ. ಉಸಿರಿನ ಮೇಲೆ ಹಿಡಿತವನ್ನು ಸಾಧಿಸಿದಾಗ ಮಾತ್ರ ನಾವು ಮಾಡುವಂತಹ ಯೋಗಗಳು ಪರಿಪೂರ್ಣವಾಗ್ತವೆ. ಇಲ್ಲವಾದಲ್ಲಿ ಅವು ಏನಾಗ್ತವೆ? ನಿರುಪಯುಕ್ತವಾಗ್ತವೆ. ಯಾವ ವ್ಯಕ್ತಿ ತನ್ನ ಉಸಿರಾಟದ ಮೇಲೆ ಮಹತ್ವವನ್ನು ನೀಡಿ ಉಸಿರಾಟಗಳಿಗೆ ಕ್ರಮಬದ್ಧವಾಗಿ ಯೋಗಾಸನವನ್ನು ಮಾಡ್ತಾನೋ ಅಂತಹ ವ್ಯಕ್ತಿಗೆ ಅವನು ಮಾಡಿದಂತಹ ಯೋಗಗಳು ಫಲವನ್ನು ಕೊಡ್ತವೆ. ಹಾಗಾದರೆ ಇಲ್ಲಿ ಉಸಿರಾಟದ ಕ್ರಮಗಳಿಗೆ ಅಂದ್ರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳೋದಾಗಿರ್ಬೋದು, ಎಳೆದುಕೊಳ್ಳುವುದಾಗಿರ್ಬೋದು, ಅಥವಾ ಉಸಿರನ್ನು ತಡೆಯುವುದಿರ್ಬೋದು ಅಲ್ವಾ? 3 ರೀತಿಯ ಉಸಿರಾಟದ ಪ್ರಕ್ರಿಯೆಗಳನ್ನು ಹೇಳಿಕೊಟ್ಟಿಲ್ವಾ? ಪೂರಕ, ರೇಚಕ, ಕುಂಭಕ ಅಲ್ವಾ? ಉಸಿರನ್ನು ಒಳಗೆ ಎಳೆದುಕೊಳ್ಳುವುದು, ಉಸಿರನ್ನು ಹೊರಗೆ ಬಿಡುವುದು ಮತ್ತು ಉಸಿರನ್ನು ತಡೆ ಹಿಡಿಯುವುದು ಅಲ್ವಾ? ಈ 3 ಕ್ರಿಯೆಗಳಲ್ಲಿ ಏನು ಮಾಡ್ತೀವಿ ನಾವು? ಉಸಿರಾಟದಲ್ಲಿ ಈ 3 ಕ್ರಿಯೆಗಳಿಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗ್ತದೆ. ಉಸಿರಾಟದಲ್ಲಿ ಈ 3 ಕ್ರಿಯೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗ್ತದೆ. ಹಾಗೆಯೇ ಉಸಿರಾಟ ಕ್ರಮಗಳಿಗೆ ಮಹತ್ವ ನೀಡಿದಾಗ ಮಾತ್ರ ಏನಾಗ್ತದೆ? ಆ ವ್ಯಕ್ತಿ ಮಾಡಿದಂತಹ ಯೋಗಗಳು ಆ ವ್ಯಕ್ತಿಗೆ ಒಂದು ದೇಹಕ್ಕೆ ಒಂದು ಪರಿಣಾಮವನ್ನು ಬೀರ್ತವೆ. ಮಾನಸಿಕವಾಗಿ ಒಂದು ಪರಿಣಾಮವನ್ನು ಬೀರ್ತವೆ. ಮಾನಸಿಕವಾಗಿ ದಿನನಿತ್ಯದ ಟೆನ್ಷನ್ನಿಂದ ಹೊರಗಡೆ ಬರಲು ಅನುಕೂಲ ಆಗ್ತದೆ. ಹಾಗೆ ಈ ಉಸಿರಾಟದ ನಿಯಂತ್ರಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿರುವುದಿಲ್ಲ. ಎಲ್ಲಿ? ಈ ಅಂಶದಲ್ಲಿ. ಯಾವುದು? ಈ ವ್ಯಾಯಾಮದಲ್ಲಿ ಏನಾಗಿದೆ? ಈ ವ್ಯಾಯಾಮದಲ್ಲಿ ಉಸಿರಾಟದ ನಿಯಂತ್ರಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗಲ್ಲ. ಏನ್ ಮಾಡ್ತೀವಿ? ಇದು ಮಾನಸಿಕವಾಗಿ ದೇಹದ ಅಂಗಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಅಲ್ವಾ? ದೇಹದ ಅಂಗಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಏನಾಗುತ್ತೆ? ಇದು ನಾವು ಇದರಲ್ಲಿ ಏನು ಮಾಡ್ತೀವಿ? ಉಸಿರಾಟದ ನಿಯಂತ್ರಣಕ್ಕೆ ಮಹತ್ವವನ್ನು ಕೊಟ್ಟಿರೋದಿಲ್ಲ. ಇವುಗಳನ್ನ ಹೆಚ್ಚಿನ ಮಹತ್ವವನ್ನು ನೀಡಲಾಗುವುದಿಲ್ಲ. ವ್ಯಾಯಾಮ ಮಾಡುವಾಗ ನಮಗೆ ಉಸಿರಾಟದ ಅವಶ್ಯಕತೆ ಹೆಚ್ಚಿರೋದು. ಅಂಗಾಂಗಗಳಿಗೆ ವ್ಯಾಯಾಮ ಮಾಡಬೇಕಾದ್ರೆ ಏನು ಮಾಡ್ತೀವಿ ನಾವು? ಉಸಿರಾಟದ ಅವಶ್ಯಕತೆ ಹೆಚ್ಚು ಇರುವುದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಉಸಿರಾಟ ನಿಯಂತ್ರಣಕ್ಕೆ ಈ ವ್ಯಾಯಾಮ ಮಾಡುವಾಗ ನಾವು ಹೆಚ್ಚಿನ ಮಹತ್ವವನ್ನು ಕೊಡೋದಿಲ್ಲ. ಹಾಗೆ ಯೋಗಾಸನ ಉಸಿರಾಟ ಕ್ರಮಗಳಿಗೆ ಮಹತ್ವ ನೀಡಿದೆ ಅಲ್ವಾ? ನೋಡಿ, ಯೋಗಾಸನದಲ್ಲಿ ಉಸಿರಾಟನೆ ತುಂಬಾ ಮುಖ್ಯ. ನಾವು ಯೋಗಾಸನ ಮಾಡ್ತಿದ್ದೀವಿ ಅಂದರೆ ಆ ಒಂದು ಯೋಗಾಸನ ಒಂದು ಚೆನ್ನಾಗಿ ಆಗ್ಬೇಕು ಅಂದ್ರೆ ಏನು ಮಾಡಬೇಕು? ಉಸಿರಾಟದ ಪ್ರಕ್ರಿಯೆ ತುಂಬ ಮುಖ್ಯ. ಉಸಿರಾಟದ ಕ್ರಮಗಳು ತುಂಬ ಮಹತ್ವ. ಉಸಿರಾಟವನ್ನು ಕ್ರಮಬದ್ಧವಾಗಿ ಮಾಡಬೇಕು. ನಾವು ಉಸಿರಾಟವನ್ನು ಏನು ಮಾಡಬೇಕು? ಕ್ರಮಬದ್ಧವಾಗಿ ಉಸಿರನ್ನು ಒಳಗೆ ಎಳೆದುಕೊಳ್ಳುವುದಾಗಿರ್ಬೋದು, ಅಥವಾ ಉಸಿರನ್ನು ಹೊರಗೆ ಬಿಡೋದಾಗಿರ್ಬೋದು, ಅಥವಾ ಆ ಉಸಿರನ್ನ ತಡೆ ಹಿಡಿಯುವುದಾಗಿರ್ಬೋದು. ಯಾವುದು? ಪೂರಕ, ರೇಚಕ, ಕುಂಭಕ. ಈ ಮೂರು ರೀತಿಯ
ಕ್ರಮಬದ್ಧವಾದ ಉಸಿರಾಟಗಳನ್ನು ನಾವು ಮಾಡಬೇಕಾಗ್ತದೆ. ಆಗ ನಾವು ಮಾಡಿದಂತಹ ಯೋಗ ಒಂದು ಉತ್ತಮವಾದ ಒಂದು ಪರಿಣಾಮವನ್ನು ಮಾನಸಿಕವಾಗಿ ಬೀರ್ತದೆ. ಹಾಗಾದರೆ ಇನ್ನೊಮ್ಮೆ ನಾವು ನೋಡೋದಾದ್ರೆ ಯೋಗ ಮತ್ತು ಪ್ರಾಣಾಯಾಮಗಳ ವ್ಯತ್ಯಾಸವನ್ನು ನೋಡೋದಾದ್ರೆ ಯೋಗಾಸನ ನಿರಾಯಾಸವಾಗಿ ಮಾಡುವುದಾಗಿದೆ. ವ್ಯಾಯಾಮ ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಮಾಡಲಾಗುತ್ತದೆ. ಯೋಗಾಸನ ಉಸಿರಾಟದ ಕ್ರಮಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದೆ. ಏನ್ ಮಾಡಿದೆ? ಯೋಗಾಸನ ಉಸಿರಾಟದ ಕ್ರಮಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದೆ. ಉಸಿರಾಟದ ನಿಯಂತ್ರಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುವುದಿಲ್ಲ. ಈ ವ್ಯಾಯಾಮದಲ್ಲಿ ಏನು ಮಾಡ್ತೀವಿ ನಾವು? ಉಸಿರಾಟದ ಕ್ರಿಯೆಗಳಿಗೆ ಮಹತ್ವವನ್ನು ಕೊಡೋದಿಲ್ಲ, ಉಸಿರಾಟದ ಕ್ರಿಯೆಗಳಿಗೆ ಮಹತ್ವವನ್ನು ಕೊಡಲ್ಲ. ಹಾಗಾದ್ರೆ ನಾವು ಪ್ರಾಣಾಯಾಮಕ್ಕೆ ಸಂಬಂಧಿಸಿದ ಕೆಲ ಶಬ್ದಗಳನ್ನ ಅರ್ಥಗಳನ್ನು ತಿಳ್ಕೊಳ್ಳೋಣ. ಯಾವುದು? ನಾವು ಪ್ರಾಣಾಯಾಮಕ್ಕೆ ಸಂಬಂಧಿಸಿದ ಕೆಲ ಶಬ್ದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಯಾವ ಅಂಶಗಳು? ಈ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟದ ಅಂಶಗಳು ಯಾವುವು? ಪೂರಕ, ರೇಚಕ, ಕುಂಭಕ ಅಲ್ವಾ? ಪೂರಕ ಅಂದ್ರೇನು? ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು. ರೇಚಕ ಉಸಿರನ್ನು ಹೊರ ಹಾಕುವುದು. ಕುಂಭಕ ಉಸಿರನ್ನು ತಡೆ ಹಿಡಿಯುವುದು ಅಲ್ವಾ? ಈ ಮೂರು ರೀತಿಯ ಕ್ರಿಯೆಗಳು, ಈ ಮೂರು ರೀತಿಯ ಶಬ್ದಗಳನ್ನು ನಾವು ಈಗ ಅಭ್ಯಾಸವನ್ನು ಮಾಡೋಣ. ಹಾಗೆ ಪ್ರಾಣಾಯಾಮಕ್ಕೆ ಸಂಬಂಧಿಸಿದ ಶಬ್ದಗಳ ಅರ್ಥ ಅಲ್ವಾ? ಪ್ರಾಣಾಯಾಮಕ್ಕೆ ಸಂಬಂಧಿಸಿದ ಏನು ಅರ್ಥ ಅಲ್ವಾ? ಅರ್ಥಗಳು, ಶಬ್ದಗಳಿದಾವೆ. ಪ್ರಾಣಾಯಾಮಕ್ಕೆ ಸಂಬಂಧಿಸಿದಂತಹ ಕೆಲವು ಶಬ್ದಗಳಿದಾವೆ. ಆ ಶಬ್ದಗಳು ಯಾವುವು? ಪೂರಕ, ಪ್ರಾಣಾಯಾಮಕ್ಕೆ ಸಂಬಂಧಿಸಿದ ಶಬ್ದಗಳು. ಪ್ರಾಣಾಯಾಮಕ್ಕೆ ಸಂಬಂಧಿಸಿದ ಶಬ್ದಗಳ ಅರ್ಥ. ಪ್ರಾಣಾಯಾಮಕ್ಕೆ ಸಂಬಂಧಿಸಿದ ಶಬ್ದಗಳ ಅರ್ಥ ಅಲ್ವಾ? ನೋಡಿ, ಈ ನಾವು ಪ್ರಾಣಾಯಾಮಕ್ಕೆ ಸಂಬಂಧಿಸಿದ ಮೂರು ಶಬ್ದಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದು ಪೂರಕ. ಯಾವುದು? ಪೂರಕ. ಎರಡನೇದು ರೇಚಕ. ಮೂರನೇದು ಕುಂಭಕ. ಅದು ಮೂರನೇದು ಕುಂಭಕ. ಈ ಪೂರಕ ಅಂದ್ರೇನು? ಈ ಪ್ರಾಣಾಯಾಮಕ್ಕೆ ಸಂಬಂಧಿಸಿದ ಶಬ್ದಗಳ ಅರ್ಥಗಳಲ್ಲಿ ಮೊದಲನೇದು ಪೂರಕ. ಪೂರಕ ಅಂದ್ರೇನು? ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು ಅಥವಾ ಒಳಗೆ ಎಳೆದುಕೊಳ್ಳುವುದು ಅಲ್ವಾ? ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು. ಏನ್ ಮಾಡೋದು? ಉಸಿರನ್ನ ಒಳಗೆ ತೆಗೆದುಕೊಳ್ಳುವುದು. ಹೇಗೆ? ಉಸಿರಲ್ವಾ? ನೀವು ನಾರ್ಮಲ್ ಆಗಿ ಉಸಿರಾಡ್ತೀರಲ್ವಾ? ಆ ಉಸಿರನ್ನ ಏನ್ ಮಾಡಬೇಕು? ಹೀಗೆ ಒಳಗೆ ತೆಗೆದುಕೊಳ್ಳುವುದನ್ನ ಏನಂತ ಕರಿತೀವಿ? ಆಮ್ಲಜನಕವನ್ನು ನಾವು ಒಳಗೆ ತೆಗೆದುಕೊಳ್ಳುವುದಕ್ಕೆ ಏನಂತ ಕರಿತೀವಿ? ಪೂರಕ ಅಂತ ಕರಿತೀವಿ. ಹಾಗೆ ರೇಚಕ ಉಸಿರನ್ನು ಹೊರ ಹಾಕುವುದು.
ಅಲ್ವಾ? ಈ ಉಸಿರನ್ನು ಹೊರ ಹಾಕೋದ್ರಲ್ಲಿ ಯಾವುದು, ಈ ಉಸಿರನ್ನು ಒಳಗೆ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಉಸಿರನ್ನು ಒಳಗೆ ತೆಗೆದುಕೊಂಡಿದ್ದೀವಿ. ಆ ಉಸಿರನ್ನು ನೋಡ್ಬೇಕು ನಾವು ಹಾಗೆ ಎಷ್ಟು ನಿಧಾನವಾಗಿ ತೆಗೆದುಕೊಂಡಿದ್ವೋ ಅಷ್ಟೇ ವೇಗವಾಗಿ ನಾವು ಉಸಿರನ್ನ ಹೊರ ಹಾಕಬೇಕು. ಉಸಿರನ್ನ ಹೊರ ಹಾಕುವ ಪ್ರಕ್ರಿಯೆಗೆ ಏನಂತ ಕರಿತೀವಿ, ರೇಚಕ. ಉಸಿರನ್ನ ಹೊರ ಹಾಕುವ ಪ್ರಕ್ರಿಯೆಗೆ ನಾವು ರೇಚಕ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೆ ಮೂರನೇ ಅಂಶ ಕುಂಭಕ, ಉಸಿರನ್ನು ತಡೆ ಹಿಡಿಯುವುದು. ಉಸಿರನ್ನು ತಡೆ ಹಿಡಿಯುವುದು. ನೋಡಿ ಯಾವುದು, ಇದರಲ್ಲಿ ಏನಿದೆ, ಕುಂಭಕ ಅಂದ್ರೇನು, ಉಸಿರನ್ನ ತಡೆ ಹಿಡಿಯುವುದು ಅಲ್ವಾ? ಈ ಉಸಿರಾಡ್ತಕ್ಕಂಥ ನಾವು ಆಮ್ಲಜನಕಯುಕ್ತ ವಾಯುವನ್ನು ಒಳಗೆ ತೆಗೆದುಕೊಂಡಾಗ ಅದೇನು ಮಾಡಬೇಕು, ಹಾಗೆ ತಡೆ ಹಿಡಿಬೇಕು. ಅದಕ್ಕೇನಂತ ಕರಿತೀವಿ, ಉಸಿರನ್ನು ತಡೆ ಹಿಡಿಯುವುದು. ನಿಮಗೆ ಅರ್ಥ ಆಗಿದೆಯಲ್ವಾ? ಈ ಮೂರು ಅಂಶಗಳು ನಿಮಗೆ ಅರ್ಥ ಆಗಿದೆ. ಹಾಗಾದ್ರೆ ಈ ಮೂರು ಅಂಶಗಳ ಸರಿ ನಾವು ನೋಡೋದಾದ್ರೆ, ಪೂರಕ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು, ರೇಚಕ ಉಸಿರನ್ನು ಹೊರ ಹಾಕುವುದು, ಕುಂಭಕ ಉಸಿರನ್ನು ತಡೆ ಹಿಡಿಯುವುದು. ಈ ಮೂರು ಅಂಶಗಳು ತುಂಬ ಸುಲಭವಾಗಿದ್ದಾವೆ. ಹಾಗಾದ್ರೆ ಈ ಪ್ರಾಣಾಯಾಮ ಇದೆಯಲ್ವಾ, ಈ ಪ್ರಾಣಾಯಾಮ ಅಷ್ಟಾಂಗ ಯೋಗದ 4ನೇ ಅಂಗ ಅಲ್ವಾ? ಅಷ್ಟ ಅಂದ್ರೆ ಎಷ್ಟು, 8. ಅಷ್ಟ ಅಂದ್ರೆ 8, ಅಷ್ಟ 8 ಅಲ್ವಾ? 8. ಈ ಪ್ರಾಣಾಯಾಮವು ಅಷ್ಟಾಂಗ ಯೋಗಗಳಲ್ಲಿ 4ನೇ ಅಂಗವಾಗಿದೆ. ಪ್ರಾಣಾಯಾಮ ಎಂದರೇನು? ಈ ಪೂರಕ, ರೇಚಕ, ಕುಂಭಕ ಇವುಗಳ ಗಮನಪೂರ್ವಕ ಅಭ್ಯಾಸವಾಗಿದೆ. ಏನಾಗಿದೆ? ಪ್ರಾಣಾಯಾಮ ಅಂದ್ರೆ ಏನಪ್ಪಾ ಅಂದ್ರೆ ಪೂರಕ, ರೇಚಕ, ಕುಂಭಕ ಇವುಗಳ ಗಮನಪೂರ್ವಕವಾದ ಅಭ್ಯಾಸವಾಗಿದೆ. ಏನ್ ಮಾಡಬೇಕು? ಗಮನ ಕೊಟ್ಟು ಉಸಿರನ್ನು ಒಳಗೆ ತೆಗೆದುಕೊಳ್ಳೋದಿರ್ಬೋದು, ಉಸಿರನ್ನು ಹೊರ ಹಾಕುವುದಾಗಿರ್ಬೋದು, ಅಥವಾ ತಡೆ ಹಿಡಿಯೋದಾಗಿರ್ಬೋದು. ಈ ಮೂರನ್ನು ಗಮನವಿಟ್ಟು ಆ ಒಂದು ಉಸಿರಾಟದ ಕಡೆಗೆ ನಮ್ಮ ಗಮನ ಇರಬೇಕು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಇವು ಗಮನಪೂರ್ವಕವಾಗಿ ನಾವು ಅಭ್ಯಾಸವನ್ನ ಮಾಡಬೇಕಾಗ್ತದೆ. ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಗಳನ್ನು ಸ್ಥಿರಾಸನದಲ್ಲಿ ಕುಳಿತು ಹದಗೊಳಿಸುವುದೇ ಪ್ರಾಣಾಯಾಮ. ನೋಡಿ, ಇನ್ನೂ ಒಂದು ಅರ್ಥ ಇದೆ. ಪ್ರಾಣಾಯಾಮ ಉಚ್ಛ್ವಾಸ ನಿಶ್ವಾಸ, ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳನ್ನು ಸ್ಥಿರಾಸನದಲ್ಲಿ ಕುಳಿತು ಹದಗೊಳಿಸುವುದೇ ಪ್ರಾಣಾಯಾಮ. ಈ ಎರಡು ಸ್ಥಿತಿಯಲ್ಲಿ ಕುಳಿತುಕೊಂಡು, ಇದನ್ನ ಸ್ಥಿರಾಸನದಲ್ಲಿ ಕುಳಿತುಕೊಂಡು, ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕುಳಿತುಕೊಂಡು ನಾವು ಹದಗೊಳಿಸುವುದು ಅಂದ್ರೆ ರೂಪವಾಗಿ ಉಸಿರನ್ನ ಒಂದೇ ಸಮನಾಗಿ ತೆಗೆದುಕೊಳ್ಳೋದಾಗಿರ್ಬೋದು, ಉಸಿರನ್ನ ಅದೇ ರೀತಿಯಲ್ಲಿ ವೇಗವಾಗಿ ಹೊರಹಾಕೋದಾಗಿರ್ಬೋದು. ಆ ಎರಡು ಪೂರಕ ಮತ್ತು ರೇಚಕಗಳು ಏನ್ ಮಾಡಬೇಕು, ಉಚ್ಛ್ವಾಸ, ಅಲ್ಲಿ ಪೂರಕ ಮತ್ತು ರೇಚಕ ಕ್ರಿಯೆಗಳು ಬಂದಾಗ ಏನಾಗುತ್ತೆ, ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಗಳನ್ನ ನಾವು ನೋಡ್ತೀವಿ. ಆ ಎರಡು ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಗಳು ನಾವೇನ್ ಮಾಡಬೇಕಪ್ಪ ಅಂದ್ರೆ ಸ್ಥಿರಾಸನದಲ್ಲಿ ಕುಳಿತು ಸಮತಲವಾದ ನೆಲದ ಮೇಲೆ ಟಾರ್ಪಲ್ ಅಥವಾ ಜಂಕರವನ್ನು ಹಾಸ್ಕೊಂಡು ಏನ್ ಮಾಡಬೇಕು, ಸ್ಥಿರಾಸನದಲ್ಲಿ ಕುಳಿತುಕೊಂಡು ಗಮನಪೂರ್ವಕವಾಗಿ ಉಸಿರಾಟದ ಕಡೆಗೆ ನಾವು ಗಮನವನ್ನು ಕೊಡ್ತಾ ಅಭ್ಯಾಸ ಮಾಡಬೇಕು. ಪ್ರಾಣಾಯಾಮ ಎಂದು ಪತಂಜಲಿ ಮುನಿಗಳು ತಮ್ಮ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಪತಂಜಲಿ ಮುನಿಗಳ ಪ್ರಕಾರ ಏನು, ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಗಳನ್ನ ಸ್ಥಿರಾಸನದಲ್ಲಿ ಕುಳಿತು ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಗಳನ್ನ ಸ್ಥಿರಾಸನದಲ್ಲಿ ಕುಳಿತು ಹದಗೊಳಿಸುವುದೇ ಪ್ರಾಣಾಯಾಮ ಅಂತ ಯಾರು ಹೇಳಿದ್ದಾರೆ, ಪತಂಜಲಿ ಮಹರ್ಷಿಗಳು ಯಾವುದರಲ್ಲಿ, ತಮ್ಮ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಇಷ್ಟು ಅರ್ಥ ಆಯ್ತಲ್ವ ನಿಮಗೆ? ಪ್ರಾಣಾಯಾಮ ಅಂದ್ರೆ ಏನು ಅನ್ನೋದು ಎರಡು ರೀತಿಯಲ್ಲಿ ನಾವು ಅಭ್ಯಾಸ ಮಾಡ್ಬೋದು. ಪ್ರಾಣಾಯಾಮ ಅಷ್ಟಾಂಗ ಯೋಗದ 4ನೇ ಅಂಗ. ಪ್ರಾಣಾಯಾಮ ಎಂದರೆ ಪೂರಕ, ರೇಚಕ, ಕುಂಭಕ ಇವುಗಳ ಗಮನಪೂರ್ವಕ ಅಭ್ಯಾಸವಾಗಿದೆ. ಹಾಗೆ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳನ್ನು ಸ್ಥಿರಾಸನದಲ್ಲಿ ಕುಳಿತು ಹದಗೊಳಿಸಿದ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು ಪತಂಜಲಿ ಮುನಿಗಳು ತಮ್ಮ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಪ್ರಾಣಾಯಾಮದ ಪರಿಣಾಮವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಒಳಗಡೆ ಹೋಗುವ ಆಮ್ಲಜನಕವು ದೇಹದಲ್ಲಿ ಹಲವಾರು
ರಾಸಾಯನಿಕ ಬದಲಾವಣೆಗಳನ್ನು ಮಾಡುತ್ತದೆ. ಸೃಷ್ಟಿಯ ಎಲ್ಲ ಚಲನವಲನಗಳಿಗೂ ಪ್ರಾಣಶಕ್ತಿಯೇ ಆಧಾರ. ಪ್ರಾಣಾಯಾಮವು ದೇಹದ ಪ್ರತಿಯೊಂದು ಭಾಗಗಳಿಗೆ ಪ್ರಾಣಶಕ್ತಿಯನ್ನು ಒದಗಿಸಲು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ನೋಡಿ, ಪ್ರಾಣಾಯಾಮ ಏನಪ್ಪಾ ಅಂದರೆ, ಪ್ರಾಣಾಯಾಮದ ಪರಿಣಾಮವಾಗಿ ನಾವು ಪ್ರಾಣಾಯಾಮವನ್ನು ಮಾಡೋದ್ರಿಂದಾಗಿ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಏನು ಮಾಡುತ್ತೆ, ನಮ್ಮ ದೇಹದೊಳಗೆ ಪ್ರವೇಶ ಮಾಡುತ್ತೆ. ಹೆಚ್ಚಿನ ಪ್ರಮಾಣದ ಆಮ್ಲಜನಕ ನಮ್ಮ ದೇಹವನ್ನು ಪ್ರವೇಶ ಮಾಡಿದಾಗ ನಮ್ಮ ದೇಹದಲ್ಲಿ ಹಲವಾರು ರೀತಿಯ ದೇಹಕ್ಕೆ ಅನುಕೂಲವಾಗುವಂತಹ ಹಲವಾರು ರೀತಿಯ ರಾಸಾಯನಿಕ ಬದಲಾವಣೆಗಳು. ಎಂತಹ ಬದಲಾವಣೆಗಳು? ಹಲವಾರು ರೀತಿಯ ರಾಸಾಯನಿಕ ಬದಲಾವಣೆಗಳು ಉಂಟಾಗ್ತವೆ. ಹಾಗಾದರೆ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಸಕಲ ಜೀವರಾಶಿಗಳಿಗೂ, ಚಲನವಲನಗಳು ಹೊಂದಿರತಕ್ಕಂಥ ಜೀವರಾಶಿಗಳಿಗೆ ಏನು ಬೇಕು? ಪ್ರಾಣಶಕ್ತಿಯ ಆಧಾರ ಪ್ರಾಣಶಕ್ತಿ. ಪ್ರಾಣ ಕಳ್ಕೊಂಡ್ರೆ ಏನಾಗುತ್ತೆ? ಜೀವ ಸತ್ತೋಗಿದೆ ಅಂತ ಅರ್ಥ ಅಲ್ವಾ. ಪ್ರಾಣ ಹೋಯ್ತು, ಇನ್ನೇನು ಪ್ರಾಣ ಹೋಯ್ತು ಅಂತ ಹೇಳ್ತಾರಲ್ವ, ಪ್ರಾಣ ಇಲ್ಲ, ಜೀವ ಇಲ್ಲ ಅಂತ ಹೇಳ್ತಾರಲ್ವ. ಹಾಗೆ ಆ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಚಲನವಲನಗಳಿಗೂ ಏನು? ಆ ಪ್ರಾಣಶಕ್ತಿನೇ ಆಧಾರ ಆಗಿರ್ತದೆ. ಪ್ರಾಣಾಯಾಮವು ದೇಹದ ಪ್ರತಿಯೊಂದು ಭಾಗಗಳಿಗೆ ಪ್ರಾಣಶಕ್ತಿಯನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗಾದರೆ ನಾವು ಪ್ರಾಣಾಯಾಮದ ಮಹತ್ವವನ್ನು ನೋಡೋದಾದರೆ, ಈ ಪ್ರಾಣಾಯಾಮದ ಬಗ್ಗೆ ನಾವು ಮಹತ್ವವನ್ನು ನೋಡೋದಾದರೆ, ಪ್ರಾಣಾಯಾಮದಿಂದ ಏನೇನೋ ನಮಗೆ ಅನುಕೂಲ ಆಗುತ್ತೆ ಅಂದರೆ, ಪ್ರಾಣಾಯಾಮದ ಮಹತ್ವಗಳ ಬಗ್ಗೆ ಅಭ್ಯಾಸ ಮಾಡಬೇಕಾಗುತ್ತೆ. ಏನು? ಪ್ರಾಣಾಯಾಮದ ಮಹತ್ವದ ಬಗ್ಗೆ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಹಾಗಾದ್ರೆ ಏನು? ನರ, ಮೆದುಳು, ಬೆನ್ನುಹುರಿ, ಹೃದಯ ಸಂಬಂಧಿಸಿದ ಮಾಂಸಖಂಡಗಳು ದಕ್ಷವಾಗಿ ಕಾರ್ಯನಿರ್ವಹಿಸುವುದು. ಶುದ್ಧ ರಕ್ತದಿಂದ ಅವುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಹರಿಸುವಲ್ಲಿ ಪ್ರಾಣಾಯಾಮ ಮಹತ್ವ ಪಾತ್ರವನ್ನು ವಹಿಸ್ತದೆ. ನೋಡಿ, ನರ, ಮೆದುಳು ಮತ್ತು ಬೆನ್ನುಹುರಿ ಬೆನ್ನುಹುರಿ ಅಂದ್ರೇನು? ಸ್ಪೈನಲ್ ಕಾರ್ಡ್. ಹಿಂದ್ಗಡೆ ಬೆನ್ನು ಮೂಳೆ ಇರುತ್ತಲ್ವಾ, ನಮ್ಮ ಮೆದುಳಿನಿಂದ ಹಿಡಿದು ಕುತ್ತಿಗೆಯ ಭಾಗದಿಂದ ಹಿಡಿದು ಸೊಂಟದ ಭಾಗದವರೆಗೆ ಏನಿರ್ತದೆ? ಬೆನ್ನುಹುರಿ ಅಂತ ಕರಿತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ಬೆನ್ನುಹುರಿ ಏನಂತ ಕರಿತೀವಿ? ಸ್ಪೈನಲ್ ಕಾರ್ಡ್ ಅಂತ ಕರಿತೀವಿ ಈ ಎಲ್ಲ ನರ, ಮೆದುಳು ಮತ್ತು ಬೆನ್ನುಹುರಿಗಳು ಮತ್ತು ಹೃದಯದ ಮಾಂಸಖಂಡಗಳು ಏನಾಗ್ತವೆ? ಹೃದಯದ ಮಾಂಸಖಂಡಗಳು ದಕ್ಷವಾಗಿದ್ದರೆ ಏನಾಗ್ತವೆ? ಅವು ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ದಕ್ಷವಾಗಿದ್ದರಿಂದ ಅವು ಏನು ಮಾಡ್ತವೆ? ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಅದರಿಂದ ಏನಾಗುತ್ತಪ್ಪ ಅಂದರೆ, ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ನಮ್ಮ ನರನಾಡಿಗಳಲ್ಲಿ ಹರಿದಾಡೋದ್ರಿಂದ ಹೆಚ್ಚು ಒಂದು ದೇಹಕ್ಕೆ ಅನುಕೂಲವನ್ನು ಮಾಡಿಕೊಡ್ತದೆ. ಪ್ರಾಣಾಯಾಮವು ನಾಡಿ ಶುದ್ಧಿ ಮಾಡುವುದಲ್ಲದೆ ದೇಹದೊಳಗಿನ ಅಂಗಾಂಗಗಳ ಕಾರ್ಯಕ್ಷಮತೆಯನ್ನು ಕಾಪಾಡುವಲ್ಲಿ ಸಹಕಾರಿ. ತಲೆ ಸುತ್ತು ತರುವ ಕ್ಷೀರಾಮ್ಲವನ್ನು ಸಮತೂಕಕ್ಕೆ ತಂದು ದೇಹ ಸ್ಥಿತಿಯನ್ನು ಸಮತೋಲನಕ್ಕೆ ತರುವುದು. ನೋಡಿ, ಪ್ರಾಣಾಯಾಮ ನಾಡಿಗಳನ್ನ ಶುದ್ಧ ಮಾಡುವುದು ಒಂದೇ ಅಲ್ಲದೆ ದೇಹಗಳಲ್ಲಿ ಇರ್ತಕ್ಕಂಥ ಅಂಗಾಂಗಗಳು, ದೇಹದ ಒಳಗಿರ್ತಕ್ಕಂಥ ಅಂಗಾಂಗಗಳು, ನಮ್ಮ ದೇಹದ ಹೊರಗಡೆ ಸಹ ಅಂಗಾಂಗಗಳಿದಾವಲ್ವ, ಅದೇ ರೀತಿ ದೇಹದ ಒಳಗಿರ್ತಕ್ಕಂಥ ಅಂಗಾಂಗಗಳು ಸಹ ತನ್ನ ದಕ್ಷತೆಯಿಂದ ಉತ್ತಮವಾಗಿ ಸರಿಯಾಗಿ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ತಲೆನೋವಿಗೆ ಅಥವಾ ಗ್ಯಾಸ್ಟ್ರಿಕ್ಗೆ ಕಾರಣವಾಗುವಂತಹ ಕ್ಷೀರಾಮ್ಲಗಳು ಆಸಿಡ್ಗಳು ಅಂತ ಕರಿತೀವಲ್ವಾ, ಅಂತಹ ಕ್ಷೀರಾಮ್ಲಗಳನ್ನು ಬಿಡುಗಡೆ ಮಾಡೋದ್ರಲ್ಲಿ ಅವನ್ನ ಸಮತೂಕಕ್ಕೆ ತಂದು ದೇಹವನ್ನು ಸಮತೋಲನಕ್ಕೆ ತರುತ್ತದೆ. ಕ್ಷೀರಾಮ್ಲವನ್ನು ಅಥವಾ ಆಸಿಡ್ಗಳನ್ನು ಬಿಡುಗಡೆ ಮಾಡೋದಂತೂ ದೇಹಕ್ಕೆ ಬೇಕಾದಂಥ ಒಳ್ಳೆಯ ಆಸಿಡ್ಗಳನ್ನು ಬಿಡುಗಡೆ ಮಾಡಿ ಅದು ದೇಹ ಸಮತೋಲನವಾಗಿ ಕಾರ್ಯನಿರ್ವಹಿಸಲು ಅನುಕೂಲ ಆಗ್ತದೆ. ಹಾಗೆ ಗ್ರಹಣ ಶಕ್ತಿ, ಪಚನ ಶಕ್ತಿ, ಜ್ಞಾಪಕ ಶಕ್ತಿಯು ಪ್ರಾಣಾಯಾಮದಿಂದ ವೃದ್ಧಿಯಾಗುವುದು. ಏನಾಗ್ತದೆ? ಪ್ರಾಣಾಯಾಮದಿಂದ ಏನೇನಪ್ಪ ಆಗುತ್ತೆ? ಗ್ರಹಣ ಶಕ್ತಿ ಅಂದರೆ ಗ್ರಹಿಸುವ ಶಕ್ತಿ, ಗ್ರಹಿಕೆ ನಮಗೇನಾದ್ರು ಒಂದು ನಾವು ತಿಳ್ಕೊಬೇಕು. ಈಗ ಪಾಠ ಮಾಡ್ತಿದ್ದೀವಿ ಅಂದರೆ ಆ ಪಾಠವನ್ನು ನಾವು ಗ್ರಹಿಸ್ಕೊಳ್ಬೇಕು, ನಮ್ಮ ಮೆದುಳಿಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ತಿಳ್ಕೊಬೇಕು, ಏನು ಮಾಡಬೇಕು? ನಾವು ಪ್ರಾಣಾಯಾಮ ಸಹಕಾರಿಯಾಗ್ತದೆ. ಪಚನ ಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಪಚನ ಶಕ್ತಿ ಅಂದ್ರೇನು? ಹೊಟ್ಟೆಯ ಜಠರಕ್ಕೆ ಸಂಬಂಧಿಸಿದಂತಹ ಒಂದು ಕ್ರಿಯೆ ಆ ಕ್ರಿಯೆ ಪಚನ ಶಕ್ತಿ ಏನಾಗುತ್ತೆ? ಜೀರ್ಣಕ್ರಿಯೆ ಜಾಸ್ತಿ ಆಗ್ತದೆ. ಪ್ರಾಣಾಯಾಮವನ್ನು ಮಾಡೋದ್ರಿಂದ ಆ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ. ಪ್ರಾಣಾಯಾಮದಿಂದ ಜೀರ್ಣಕ್ರಿಯೆ ವೃದ್ಧಿಯಾಗುವುದು.
ಮನಸ್ಸನ್ನು ದೇಹದ ಹಿಡಿತದಿಂದ ಬಿಡಿಸಿ ಬುದ್ಧಿಯನ್ನು ಪ್ರಚೋದಿಸುವುದು. ಏನು ಮಾಡೋದು? ಮನಸ್ಸನ್ನ ನಮ್ಮ ದೇಹದ ಹಿಡಿತದಿಂದ ಬಿಡಿಸಬೇಕು, ಬುದ್ಧಿಯನ್ನ ಪ್ರಚೋದಿಸುವುದು. ಗ್ರಹಣ ಶಕ್ತಿ, ಪಚನ ಶಕ್ತಿ, ಜ್ಞಾಪಕ ಶಕ್ತಿ, ಪ್ರಾಣಾಯಾಮದ ವೃದ್ಧಿ. ಈ 3 ಶಕ್ತಿಗಳು ಪ್ರಾಣಾಯಾಮ ಮಾಡಿದ್ರೆ ವೃದ್ಧಿಯಾಗುತ್ತೆ. ಹಾಗೆ ಮನಸ್ಸನ್ನ ದೇಹದ ಹಿಡಿತದಿಂದ ಬಿಡಿಸಿ ಬುದ್ಧಿಯನ್ನು ಪ್ರಚೋದಿಸುವುದು. ಮನಸ್ಸನ್ನ ದೇಹದ ಸ್ಥಿತಿಯಿಂದ ಬಿಡಿಸಿ ಏನು ಮಾಡುತ್ತೆ? ನಮ್ಮ ಬುದ್ಧಿಯನ್ನು ತೀಕ್ಷ್ಣವಾಗಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಪ್ರಾಣಾಯಾಮವನ್ನು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಸಾಧಕನು ಶಾಂತ ನಿರ್ಮಲ ಚಿತ್ತದವನಾಗಲು ಸಹಕಾರಿಯಾಗುತ್ತದೆ. ಹಾಗೆ ನೋಡಿ, ನಾವು ಪ್ರಾಣಾಯಾಮವನ್ನು ದಿನನಿತ್ಯ ಕೂಡ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ? ನಮಗೆ ಮನಸ್ಸು ಏನಾಗುತ್ತೆ? ಶಾಂತವಾಗುತ್ತೆ, ನಿರ್ಮಲವಾಗ್ತದೆ. ಯಾವುದೇ ಗೊಂದಲಗಳಿಗೆ ಈಡೇರಲ್ಲ. ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಸಹ ಅದನ್ನು ಶಾಂತವಾದ ರೀತಿಯಲ್ಲಿ ಸಮಚಿತ್ತದಿಂದ ಎದುರಿಸಲಿಕ್ಕೆ ಸಹಕಾರಿಯಾಗುತ್ತೆ. ಪ್ರಾಣಾಯಾಮವನ್ನು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಸಾಧಕನು ಶಾಂತ ನಿರ್ಮಲ ಚಿತ್ತದವನಾಗಲು ಸಹಕಾರಿಯಾಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪಡೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಹೊರಬಿಡುವ ಕ್ರಿಯೆಯನ್ನು ಪ್ರಾಣಾಯಾಮ ಮಾಡುತ್ತದೆ ಅಲ್ವಾ. ನಮ್ಮ ದೇಹಕ್ಕೆ ಏನ್ ಬೇಕು? ನಮ್ಮ ದೇಹಕ್ಕೆ ಉಸಿರಾಟಕ್ಕೆ ನರನಾಡಿಗಳಿಗೆ ಏನ್ ಬೇಕು? ಶುದ್ಧವಾದ ಆಮ್ಲಜನಕ ಬೇಕು. ಈ ಪರಿಸರದಿಂದ, ಈ ಪ್ರಕೃತಿಯಿಂದ ಏನ್ ಬೇಕು? ನಮಗೆ ಶುದ್ಧವಾದ ಆಮ್ಲಜನಕ ಬೇಕು ಅಲ್ವಾ. ಹೆಚ್ಚಿನ ಪ್ರಯಾಣ ಬೇಕು, ಶುದ್ಧವಾದ ಒಂದು ಆಮ್ಲಜನಕ ಸಿಗೋದ್ರಿಂದ ಏನಾಗುತ್ತೆ? ನಮಗೆ ಈ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪಡೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಬಿಡುವ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ? ಪ್ರಾಣಾಯಾಮವು ಅಭ್ಯಾಸ ಮಾಡ್ತದೆ ಅಲ್ವಾ. ಈ ಪರಿಸರದಲ್ಲಿ ಸಿಗ್ತಕ್ಕಂಥ ಆಮ್ಲಜನಕ ಅಲ್ವಾ, ಆಕ್ಸಿಜನ್ ಅಂತ ಕರಿತೀವಿ ಅಲ್ವಾ, ಆಮ್ಲಜನಕವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಶುದ್ಧವಾದ ಗಾಳಿಯನ್ನ, ಶುದ್ಧವಾದ ಆಮ್ಲಜನಕವನ್ನ ದೇಹವು ಹೀರ್ಕೊಂಡು ಏನ್ ಮಾಡುತ್ತೆ? ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಬಿಡುತ್ತೆ. ಏನ್ ಮಾಡುತ್ತೆ? ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡುತ್ತೆ. ಇದರಿಂದ ಏನಾಗುತ್ತೆ? ಶರೀರದಲ್ಲಿ ಅಂಗಾಂಗಗಳು, ನರನಾಡಿಗಳು ಚೆನ್ನಾಗಿ ಕೆಲಸವನ್ನು ನಿರ್ವಹಿಸ್ತವೆ. ತಾಳಬದ್ಧ ಹಾಗೂ ಲಯಬದ್ಧ ಉಸಿರಾಟದ ಕ್ರಿಯೆಯಿಂದ ಶರೀರ ಮತ್ತು ಮನಸ್ಸು ಚೈತನ್ಯಯುತವಾಗಿ ಮಾನಸಿಕ ಉದ್ವೇಗದಿಂದ ಮುಕ್ತಿ ಸಿಗುವುದು. ಟೆನ್ಷನ್ ಅಲ್ವಾ, ಮಾನಸಿಕ ಉದ್ವೇಗ. ತಾಳಬದ್ಧ ಮತ್ತು ಲಯಬದ್ಧವಾದ ಉಸಿರಾಟವನ್ನು ನಾವು ಮಾಡೋದ್ರಿಂದ ಈ ಆಮ್ಲಜನಕಯುಕ್ತ ವಾಯುವನ್ನು ಒಳಗೆ ತೆಗೆದುಕೊಳ್ಬೇಕಾದ್ರೆ ಅಥವಾ ಬಿಡ್ಬೇಕಾದ್ರೆ ಏನು ಮಾಡಬೇಕು? ತಾಳಬದ್ಧವಾಗಿರ್ಬೇಕು ಅಲ್ವಾ. ಅದು ಒಂದು ನಿಯಮಬದ್ಧವಾಗಿ, ತಾಳಬದ್ಧವಾಗಿ ಉಸಿರನ್ನು ಎಷ್ಟು ವೇಗವಾಗಿ ನಾವು ಒಳಗಡೆ ಎಳ್ಕೊಳ್ತೀವೋ ಅಷ್ಟೇ ವೇಗವಾಗಿ ಉಸಿರನ್ನು ಹೊರಗಡೆ ಬಿಡಬೇಕಾಗ್ತದೆ. ಅಂತಹ ಒಂದು ತಾಳಬದ್ಧವಾದ ಆ ಉಸಿರಾಟದ ಪ್ರಕ್ರಿಯೆಯಲ್ಲಿ ಏನು ಮಾಡಬೇಕು? ನಾವು ಮನಸ್ಸನ್ನು ಉಸಿರಾಟದ ಕಡೆಗೆ ನಾವು ಮನಸ್ಸನ್ನು ಹೊಂದಿರಬೇಕು. ಇದರಿಂದ ಏನಾಗುತ್ತಪ್ಪ ಅಂದರೆ ಮನಸ್ಸು ಚೈತನ್ಯಯುತವಾಗಿ ಮಾನಸಿಕ ಉದ್ವೇಗದಿಂದ ಮುಕ್ತಿ ಹೊಂದುವುದು. ಇದರಿಂದ ಏನಾಗುತ್ತೆ? ಮನಸ್ಸು ಚೈತನ್ಯಯುತವಾಗಿ, ಶಕ್ತಿಯುತವಾಗಿ, ಚೈತನ್ಯಯುತವಾಗಿ ಏನಾಗುತ್ತೆ? ಮಾನಸಿಕ ಉದ್ವೇಗ, ಟೆನ್ಷನ್ ಕಡಿಮೆ ಆಗ್ತದೆ. ಟೆನ್ಷನ್ನ ನಾವು ಕಡಿಮೆ ಮಾಡ್ಕೋಬಹುದು. ಹಾಗೆ ಇದಿಷ್ಟು ಪ್ರಾಣಾಯಾಮದ ಮಹತ್ವವನ್ನು ತಿಳ್ಕೊಂಡ್ವಿ. ಹಾಗಾದರೆ ಪ್ರಾಣಾಯಾಮಕ್ಕೆ ನಾವು ಪೂರ್ವ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕು? ಪ್ರಾಣಾಯಾಮ ನಾವು ಮಾಡ್ತೀವಿ ಅಂದರೆ ಈ ಪ್ರಾಣಾಯಾಮಕ್ಕೆ ಪೂರ್ವ ಸಿದ್ಧತೆನ ಹೇಗೆ ಮಾಡ್ಕೊಳ್ಬೇಕು ಅಲ್ವಾ. ಪೂರ್ವ ಸಿದ್ಧತೆ ಅಂದ್ರೇನು? ಎಕ್ಸಾಂಪಲ್, ನಿಮಗೆ ಪರೀಕ್ಷೆ ಪರೀಕ್ಷೆ ಸಂದರ್ಭಗಳಲ್ಲಿ ಏನು ಮಾಡ್ತೀರಾ ನೀವು? ಆ ಪರೀಕ್ಷೆಗೆ ಪೂರ್ವ ಸಿದ್ಧತೆನ ಮಾಡ್ಕೊತೀರಲ್ವ, ತಯಾರಾಗ್ತಿರಲ್ವ, ಹೇಗೆ ತಯಾರಾಗಬೇಕು, ಏನೇನು ಮಾಡಬೇಕು, ಅಭ್ಯಾಸ ಮಾಡ್ಬೇಕು ತಿಳ್ಕೊತೀರಲ್ವಾ. ಹಾಗೆ ನಾವು ಈ ಒಂದು ಯೋಗಾಸನವನ್ನು, ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕಾದ್ರೆ ಏನು ಮಾಡಬೇಕು? ಅವಕ್ಕೆ ಒಂದು ಪೂರ್ವ ಸಿದ್ಧತೆನ ಮಾಡ್ಕೋಬೇಕಾಗ್ತದೆ. ಹಾಗಾದರೆ ಪೂರ್ವ ಸಿದ್ಧತೆ ಏನು? ಯಾವ ಯಾವ ಅಂಶಗಳು ಬರ್ತವೆ ಪೂರ್ವ ಸಿದ್ಧತೆ ನೋಡೋದಾದರೆ, ಪ್ರಾತಃ ಕಾಲ ಅಥವಾ ಸಂಜೆಯ ಸಮಯ ಪ್ರಾಣಾಯಾಮ ಮಾಡಲು ಯೋಗ್ಯವಾದುದು. ಯಾವ ಸಮಯ ಪ್ರಾಣಾಯಾಮ ಮಾಡೋಕ್ಕೆ? ಯಾವುದು? ಪ್ರಾತಃ ಕಾಲ ಅಂದರೆ ಸೂರ್ಯೋದಯದ ಸಮಯದಲ್ಲಿ, ಸೂರ್ಯ ಹುಟ್ಟುವ ಸಮಯದಲ್ಲಿ. ಪ್ರಾತಃ ಕಾಲ ಅಂದರೆ ಬೆಳಗಿನ ಸಮಯ ಅಲ್ವಾ. ಬೆಳಗಿನ ಸಮಯ ಅಥವಾ ಸಂಜೆಯ ಸಮಯ ಯಾವುದು ಪ್ರಾಣಾಯಾಮ ಮಾಡಲಿಕ್ಕೆ ಯೋಗ್ಯವಾದದ್ದು. ಸೂಕ್ತವಾದ ನೆಲಹಾಸಿನ ಮೇಲೆ ಪ್ರಾಣಾಯಾಮ ಮಾಡಬೇಕು. ಸೂಕ್ತವಾದ ನೆಲಹಾಸು ಅಂದ್ರೇನು? ಯಾವುದಾದ್ರು ನೀವು ಹಾಕ್ಸ್ಕೊತಿರಲ್ಲ, ಚಾಪೆ, ಬೆಡ್ಶೀಟು, ಜಮ್ಖಾನ, ತಾಡ್ಪಲ್ಲು, ಟವಲ್ಲು ಅದರಲ್ಲಿ ಹಾಕ್ಸ್ಕೊತಿರಲ್ವಾ, ಅಂಥದ್ದು ಸಮತಟ್ಟಾದ ನೆಲದ ಮೇಲೆ ಸೂಕ್ತವಾದ ಒಂದು ಜಮ್ಖಾನವನ್ನು ಹಾಸಿ ಏನು ಮಾಡಬೇಕು? ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ಏನು ಮಾಡಬೇಕು? ಯೋಗಾಸನವನ್ನು ಮಾಡಬೇಕಾಗ್ತದೆ. ಮಲಮೂತ್ರ ವಿಸರ್ಜನೆ ಮುಗಿಸಿರಬೇಕು. ನೋಡಿ, ನಾವು ಇವಾಗ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು ಅಂದರೆ ನಾವು ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸಿರ್ಬೇಕು. ಬೆಳಗಿನ ನಿತ್ಯ ಕರ್ಮಗಳು
ಯಾವುದು 1 2 ಗೊತ್ತಿದೆ ನಿಮಗೆ. ಮಲ ಮೂತ್ರ ವಿಸರ್ಜನೆಯನ್ನು ಮುಗಿಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ನಾವು ಈ ಒಂದು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡುವುದು ಸೂಕ್ತ. ನೋಡಿ, ಖಾಲಿ ಹೊಟ್ಟೆಯಲ್ಲಿ ನಾವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದು ತುಂಬ ಸೂಕ್ತ ಮತ್ತು ಅನುಕೂಲಕರವಾಗಿದೆ. ಊಟ ಅಥವಾ ಉಪಹಾರ ಸೇವಿಸಿದ 2 ಗಂಟೆಯ ನಂತರ ಅಭ್ಯಾಸದಲ್ಲಿ ನಿರತರಾಗುವುದು ಒಳ್ಳೆಯದು. ಏನು ಮಾಡಬೇಕು, ನಾವು ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು, ಊಟ ಅಥವಾ ಉಪಹಾರವನ್ನು ಸೇವನೆ ಮಾಡಿದ 2 ಗಂಟೆಯ ನಂತರ ಅಭ್ಯಾಸದಲ್ಲಿ ನಿರತರಾಗುವುದು ಒಳ್ಳೆಯದು. ನೋಡಿ, ಊಟ ಮಾಡಿದ ತಕ್ಷಣ ಮಾಡೋದಿಲ್ಲ. ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿದ ತಕ್ಷಣ ನಾವು ಮಾಡ್ತೀವಿ ಅಂದರೆ ಆಗಲ್ಲ. ಹಾಗಾಗಿ ಆ ಉದ್ದೇಶದಿಂದ ಏನು ಮಾಡಿದ್ದಾರೆ, ಸೂಕ್ತವಾದ ಸಮಯ ಯಾವುದು, ಪ್ರಾತಃ ಕಾಲ ಹಾಗೂ ಸಂಜೆಯ ಸಮಯ ಅಲ್ವಾ. ನಾವು ಪ್ರಾತಃ ಕಾಲ ಅಂದರೆ ಸೂರ್ಯೋದಯದ ಸಮಯದಲ್ಲಿ ಏನು ಮಾಡ್ತೀವಿ, ಖಾಲಿ ಹೊಟ್ಟೆಯಲ್ಲಿ ಇರ್ತೀವಲ್ವಾ. ಬೆಳಿಗ್ಗೆ ರಾತ್ರಿ ಮಲಗಿರ್ತೀವಿ, ಆ ಖಾಲಿ ಹೊಟ್ಟೆಯಲ್ಲಿ ಇದ್ದು ಏನಾಗುತ್ತೆ, ನಾವು ಆ ಸೂರ್ಯೋದಯ ಸಮಯದಲ್ಲಿ ಮಾಡೋದ್ರಿಂದ ಖಾಲಿ ಹೊಟ್ಟೆ ಇರ್ತದೆ, ಅದು ಅನುಕೂಲ ಆಗುತ್ತೆ. ಹಾಗೆ ಇರೋದು ಈ ಎಲ್ಲ ಅಂಶಗಳು ಏನಾಗ್ತವೆ, ಪ್ರಾಣಾಯಾಮಕ್ಕೆ ಪೂರ್ವ ಸಿದ್ಧತೆ ಅಲ್ವಾ. ಈ ಅಂಶಗಳು ಇನ್ನೊಂದ್ಸರಿ ನಾವು ಮನದಟ್ಟು ಮಾಡ್ಕೊಳ್ಳೋದಾದ್ರೆ ಪ್ರಾಣಾಯಾಮಕ್ಕೆ ಪೂರ್ವ ಸಿದ್ಧತೆ ಅಂಶಗಳು ತುಂಬ ಈಸಿಯಾಗಿವೆ. ಅದನ್ನು ನೀವು ತುಂಬ ನೆನಪಲ್ಲಿ ಇಟ್ಕೋಬಹುದು, ಸುಲಭವಾದ ರೀತಿಯಲ್ಲಿ ತಾವು ನೆನಪಲ್ಲಿ ಇಟ್ಕೋಬಹುದು. ಪ್ರಾತಃ ಕಾಲ ಅಥವಾ ಸಂಜೆಯ ಸಮಯ ಪ್ರಾಣಾಯಾಮ ಮಾಡಲು ಯೋಗ್ಯವಾದುದು ಅಲ್ವಾ. ಬೆಳಿಗ್ಗಿನ ಸಮಯ ಅಲ್ವಾ, ರಾತ್ರಿ ಮಲಗಿರ್ತಿರಲ್ವ, ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದೇಳ್ತಿರಲ್ವಾ, ಬೆಳಗಿನ ಸೂಕ್ತ ಸಮಯ ಯಾವುದು ಅಂದರೆ 5 ಗಂಟೆಯಿಂದ 7 ಗಂಟೆವರೆಗೆ ಅಲ್ವಾ. 5 ಗಂಟೆಯಿಂದ 7 ಗಂಟೆಯವರೆಗೆ ನಿಮಗೆಲ್ಲ ಹೇಳ್ತಾರಲ್ವಾ, ಹಿರಿಯರಾಗಿರ್ಬೋದು, ಶಿಕ್ಷಕರಾಗಿ ಅಂತ ಹೇಳ್ತಾರೆ ನಿಮಗೆ, ಬೆಳಗ್ಗೆ ಬೇಗ ಎದ್ದೇಳಿ, ಬೆಳಗ್ಗೆ 4:15 5 ಗಂಟೆ ಎದ್ದೇಳಿ. ಆ ಸಮಯದಲ್ಲಿ ಏನಾಗುತ್ತೆ, ಗೋಧೂಳಿ ಸಮಯ, ಸೂರ್ಯ ಉದಯ ಸಮಯ ಇರೋದ್ರಿಂದ ಪ್ರಶಾಂತವಾದ ವಾತಾವರಣ ಇರ್ತದೆ. ಆಕ್ಸಿಜನ್ ಯಥೇಚ್ಛವಾಗಿ ಉತ್ತಮವಾದ ಒಂದು ಆಕ್ಸಿಜನ್, ಉತ್ತಮ ಕ್ವಾಲಿಟಿ ಇರ್ತಕ್ಕಂಥ ಆಕ್ಸಿಜನ್ನು ಅಲ್ಲಿ ಬಿಡುಗಡೆ ಹೊಂದಿರ್ತದೆ. ಅಂಥ ಸಮಯದಲ್ಲಿ ವಾತಾವರಣ ಪ್ರಶಾಂತವಾಗಿ ಚೈತನ್ಯಯುತವಾಗಿರ್ತದೆ. ಹಾಗಾಗಿ ಮನಸ್ಸನ್ನು ಅಂತಹ ಸಮಯದಲ್ಲಿ ನಾವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ನಮಗೆ ಅನುಕೂಲ ಆಗುತ್ತದೆ ಅಂತ. ಸೂಕ್ತವಾದ ನೆಲಹಾಸಿನ ಮೇಲೆ ಪ್ರಾಣಾಯಾಮ ಮಾಡಬೇಕು ಅಲ್ವಾ. ನೋಡಿ, ಯಾವುದೇ ಪ್ರಾಣಾಯಾಮ ಯೋಗ ಮಾಡಬೇಕು, ಏನು ಮಾಡಬೇಕು, ನಾವು ಸೂಕ್ತವಾದ ನೆಲ ಆಸನ ಹಾಸಿರಬೇಕು. ಬರೀ ನೆಲದಲ್ಲಿ ಮಾಡಬಾರ್ದು. ಆ ನೆಲ ಕೂಡ ಸಮತಟ್ಟಾಗಿರಬೇಕು. ನೆಲ ಇದೆಯಲ್ಲ, ನಾವು ಮಾಡಲಿಕ್ಕೆ ಪ್ರಾಣಾಯಾಮ ಯೋಗಾಸನ ಮಾಡಲಿಕ್ಕೆ ಉಪಯೋಗಿಸಿದ ನೆಲ ಸಮತಟ್ಟಾಗಿರಬೇಕಾಗ್ತದೆ, ಸಮವಾಗಿರಬೇಕು. ಯಾವುದೇ ಗುಂಡಿ ಗುತ್ತಲೆಗಳು ಡೊಂಕು ಇರಬಾರ್ದು, ಸಮವಾಗಿರಬೇಕು. ಅಂತಹ ಪ್ರದೇಶದಲ್ಲಿ ಕುಳಿತು ನಾವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಮಲಮೂತ್ರ ವಿಸರ್ಜನೆಯನ್ನು ಮುಗಿಸಿರಬೇಕು. ನೋಡಿ, ನಾವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಇದೆ. ಏನು ಮಾಡಬೇಕು, ಪ್ರಾಣಾಯಾಮ ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ನಾವು ನಿತ್ಯ ಕರ್ಮಗಳನ್ನು ಮುಗಿಸಿರಬೇಕು. ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡುವುದು ಸೂಕ್ತ. ನೋಡಿ, ಪ್ರಾಣಾಯಾಮವನ್ನು ಏನು ಮಾಡಬೇಕು, ನಾವು ಯಾವಾಗಲೂ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದಾದಂಥ ಒಂದು ಅಂಶ. ಹಾಗೆ ಊಟ ಉಪಹಾರ ಸೇವಿಸಿದ 2 ಗಂಟೆಯ ನಂತರ ಅಭ್ಯಾಸ ಮಾಡುವುದು ಒಳ್ಳೆಯದು. ನೋಡಿ, ಊಟ ಮಾಡಿದ ತಕ್ಷಣ ನಾವು ಮಾಡಬಾರ್ದು, ಹೊಟ್ಟೆ ತುಂಬಿದಾಗ ನಾವು ಮಾಡಬಾರ್ದು. ಊಟ ಮಾಡಿದ ನಂತರ 2 ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟು ನಾವು ಇವನ್ನ ಅಭ್ಯಾಸ ಮಾಡಬಹುದು. ಹಾಗಾದರೆ ಈ ಎಲ್ಲ ಅಂಶಗಳನ್ನು ನಾವು ತಿಳ್ಕೊಂಡ್ವಿ ಅಲ್ವಾ. ಯೋಗಾಸನ ಮತ್ತು ಪ್ರಾಣಾಯಾಮ ಎಲ್ಲ ಅಂಶಗಳನ್ನು ನಾವು ತಿಳ್ಕೊಂಡಾಗ ಏನಿತ್ತು, ನಮ್ಮ ಮನುಷ್ಯನ ದೇಹಕ್ಕೆ ಮನುಷ್ಯ ದಿನನಿತ್ಯ ಚಟುವಟಿಕೆಯಿಂದ ಪ್ರಶಾಂತ ಚಿತ್ತದಿಂದ ಮನೋಚಿತ್ತದಿಂದ ಕೂಡಿ ಒಂದು ದಿನವನ್ನು ಸಾಗಿಸಬೇಕು ಎಂದು ಮಾಡಬೇಕು. ಈ ಯೋಗ ಮತ್ತು ಪ್ರಾಣಾಯಾಮಗಳು ತುಂಬ ಅವಶ್ಯಕವಾಗಿದೆ. ಹಾಗಾಗಿ ಯೋಗ ಮತ್ತು ಪ್ರಾಣಾಯಾಮಗಳನ್ನು ನಾವೆಲ್ಲರೂ ಅಭ್ಯಾಸ ಮಾಡೋಣ ಅಂತೇಳಿ ಈ ಒಂದು ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು.